ಬೆಳಗ್ಗೆ ಎದ್ದ ತಕ್ಷಣ ಮರೆತು ಸಹ ಈ ವಸ್ತುಗಳನ್ನು ನೋಡಬೇಡಿ. ಗೃಹಿಣಿಯರು ಮನೆಯಲ್ಲಿರುವಾಗ ಹಣೆಗೆ ಕುಂಕುಮ ಇಡದೆ ಇರಬಾರದು. ಹಾಗೆಯೇ ಮನೆಯಲ್ಲಿ ಕುಂಕುಮ ಇಟ್ಟುಕೊಳ್ಳದ ಮುಖವನ್ನು ಸಹ ನೋಡಬಾರದು. ಹಾಗೆ ಪತಿಯ ಮುಖವನ್ನು ಸಹ ನೋಡಬಾರದು. ಎದ್ದ ತಕ್ಷಣ ದೇವರ ಪ್ರಾರ್ಥನೆ ಮಾಡಬೇಕು, ದೇವರ ದರ್ಶನ ಮಾಡಬೇಕು. ಹೆಣ್ಣು ಮಕ್ಕಳು ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮನೆಗೆ ಹೋಗುತ್ತಾರೆ. ಆದರೆ ಅಡುಗೆ ಮನೆಗೆ ಹೋದಾಗ ಅಪವಿತ್ರವಾದ ಅಥವಾ ಅಶುಚಿಯಾದ ಪಾತ್ರೆಗಳನ್ನು ನೋಡಬಾರದು. ಅದು ಅಂದಿನ ದಿನದ ಚರಿತ್ರೆಯಲ್ಲಿ ಕಿರಿಕಿರಿ ತೊಂದರೆಯನ್ನು ತಂದುಕೊಡುತ್ತದೆ ಎಂದು ಹೇಳಲಾಗುತ್ತದೆ. ಇನ್ನು ಮನೆಯಲ್ಲಿ ಕೊಳಕು ಪಾತ್ರೆಗಳನ್ನು ಇಡಬಾರದು. ಅಡುಗೆ ಮನೆಯಲ್ಲಿ ಕೊಳಕು ಪಾತ್ರೆಗಳು ಬಿದ್ದಿದ್ದರೆ ಅದು ಅಶುಭ. ಬೆಳಗ್ಗೆ ನೀವು ಎದ್ದ ತಕ್ಷಣ ಮೊಬೈಲ್ ಅಥವಾ ಮುಚ್ಚಿದ ಗಡಿಯಾರವನ್ನು ನೋಡಬೇಡಿ. ಚಲಿಸುವ ಗಡಿಯಾರವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಬೆಳಗ್ಗೆ ಎದ್ದ ತಕ್ಷಣ ಮುಚ್ಚಿದ ಗಡಿಯಾರ ನೋಡುವುದರಿಂದ ಜಗಳ ನಡೆಯುವ ಸಾಧ್ಯತೆ ಹೆಚ್ಚಿರುತ್ತದೆ. ಅಲ್ಲದೆ ಇಡೀ ದಿನ ಹಾಳಾಗುತ್ತದೆ. ಕೆಲವರು ಬೆಳಗ್ಗೆ ಎದ್ದ ಕೂಡಲೇ ಕನ್ನಡಿಯನ್ನು ನೋಡುವುದನ್ನು ಅಭ್ಯಾಸ ಮಾಡುತ್ತಾರೆ. ಆದರೆ ಧರ್ಮಗ್ರಂಥಗಳ ಪ್ರಕಾರ ಬೆಳಗ್ಗೆ ಕನ್ನಡಿಯನ್ನು ನೋಡಬಾರದು. ಬೆಳಗ್ಗೆ ಎದ್ದು ಕನ್ನಡಿಯನ್ನು ನೋಡುವುದು ಅಸಹ್ಯವೆಂದು ಪರಿಗಣಿಸಲಾಗಿದೆ. ಇದನ್ನು ಮಾಡುವ ವ್ಯಕ್ತಿ ಋಣಾತ್ಮಕ ಸಂಗತಿಗಳು ದಿನವಿಡೀ ನಡೆಯುತ್ತದೆ. ಅವನ ಇಡೀ ದಿನ ಕೆಟ್ಟದಾಗಿ ಹೋಗುತ್ತದೆ. ಆದ್ದರಿಂದ ಬೆಳಗ್ಗೆ ಎದ್ದ ಕೂಡಲೇ ಕನ್ನಡಿಯನ್ನು ನೋಡದಿರಲು ಪ್ರಯತ್ನಿಸಿ. ಕನ್ನಡಿಯ ಹೊರತಾಗಿ ಬೆಳಗ್ಗೆ ಎದ್ದಾಗ ಒಬ್ಬರ ಮುಖವನ್ನು ಸಹ ನೋಡಬಾರದು. ಏಕೆಂದರೆ ಕೆಲವರ ಮುಖವು ನಿಮಗೆ ಅಸಹ್ಯಕರವೆಂದು ಸಾಬೀತುಪಡಿಸುತ್ತದೆ. ಆದ್ದರಿಂದ ಯಾವಾಗಲೂ ಇಷ್ಟ ದೇವರನ್ನು ಧ್ಯಾನಿಸುವ ಮೂಲಕ ನಿಮ್ಮ ದಿನವನ್ನು ಪ್ರಾರಂಭಿಸಿ. ಮುಂಜಾನೆ ಎದ್ದು ದೇವರನ್ನು ನೋಡಿ. ಇದನ್ನು ಮಾಡುವುದರಿಂದ ನೀವು ಸಕಾರಾತ್ಮಕ ಶಕ್ತಿ ಸಂವಹನವನ್ನು ಹೊಂದಿರುತ್ತೀರಿ ಮತ್ತು ನಿಮಗೆ ಒಳ್ಳೆಯ ದಿನವೂ ಇರುತ್ತದೆ. ಸಾಮಾನ್ಯವಾಗಿ ಜನರು ಮನೆಯಲ್ಲಿ ಪ್ರಾಣಿಗಳ ಫೋಟೋಗಳನ್ನು ಹಾಕುತ್ತಾರೆ. ಆದರೆ ಮುಂಜಾನೆ ಇಂತಹ ಫೋಟೋಗಳನ್ನು ನೋಡುವುದು ಅಶುಭ. ಅಕಸ್ಮಾತ್ ಇಂತಹ ಫೋಟೋಗಳನ್ನು ಬೆಳಗಿನ ಜಾವ ನೋಡಿದರೆ ಇಡೀ ದಿನ ಹಾಳಾಗುತ್ತದೆ, ವಿವಾದಗಳಲ್ಲಿ ಕಳೆಯುತ್ತದೆ. ಹೀಗಾಗಿ ಇಂತಹ ಫೋಟೋಗಳನ್ನು ಮನೆಯಲ್ಲಿ ಕೋಣೆಯಲ್ಲಿ ಹಾಕಬೇಡಿ. ಇನ್ನು ಬೆಳಗ್ಗೆ ನಿಮ್ಮ ನೆರಳನ್ನು ನೋಡುವುದು ಸಹ ಒಳ್ಳೆಯದಲ್ಲ. ಒಂದು ವೇಳೆ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ನಿಮ್ಮ ನೆರಳನ್ನು ಪಶ್ಚಿಮದಲ್ಲಿ ನೋಡುವುದರಿಂದ ದೋಷ ಉಂಟಾಗುತ್ತದೆ ಎನ್ನಲಾಗುತ್ತದೆ. ಸ್ನೇಹಿತರೆ, ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.